ಹೇಳ್ತೀರಣ್ಣ ಅಂದ್ರೆ ಇವತ್ತು ನಮ್ಮ ಕರ್ನಾಟಕದಾಗ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಜೈನರಿಂದ ಹಿಡಿದು ಏನ ಈ ಹಿಂದೂಗಳವರೆಗೂ ಎಲ್ಲ ಒಂದು ಕ್ರೋಢೀಕರಣ ಮಾಡಿಕೊಂಡು ಜೈನ ಧರ್ಮ ಆಮೇಲೆ ಬುದ್ಧ ಧರ್ಮ, ಹಿಂದೂ ಧರ್ಮ ಇವೆಲ್ಲ ಬೆಳಕಿಗೆ ಬಂದವು. ಅದರಲ್ಲಿ ಏನಪ್ಪ ಆಯಾ ಕಾಲಘಟ್ಟದಲ್ಲಿ ಮಾಡಿಕೊಂಡಂಥ ಅನುದಾನ ಆಗಿರಲಿ, ವ್ಯವಸ್ಥೆ ಆಗಿರಲಿ, ಇವನ್ನೆಲ್ಲ ನಾವು ಏನು ಮಾಡಬೇಕು? ಈ ಒಂದು ನಿಧಿ ಅಂದರೆ ನಾನು ಜೈಲಿನಾಗಿದ್ದಾಗ ಎಷ್ಟೋ ಮಂದಿ ನಿಧಿ ಕಳ್ಳರು ಬರ್ತಿದ್ರು ಹೋಗ್ತಿದ್ರು. ಅದು ಹೆಂಗೆ ಅಂದರೆ 190ರಷ್ಟು ಜನರಿಗೆ 420 ಮಾಡ್ತಾರೆ ಸುಳ್ಳು ನಿಧಿ ಅಂತಂದು. ಅವ್ರ ಕಣ್ಣಿಗೆ ಕಾಣಂಗಿಲ್ಲ, ಆದರೆ ನಿಧಿ ಐತಿ, ಪಾಯಿಂಟ್ ಐತಿ ಅಂತಾರೆ. ಆದರೆ 10 ಮಂದಿ ಮಾತ್ರ ನಿಧಿ ಪಕ್ಕ ಕಂಡಿರೋಂಥವ್ರು ನಾನು ಕಂಡಿದ್ದೀನಿ. ಆದರೆ ಎಲ್ಲರಿಗೂ ಅದು ನಿಧಿ ಕಾಣಂಗಿಲ್ಲ. ಏನಂತಿದೆ, ಎಲ್ಲರಿಗೂ ಅದು ನಿಧಿ ಕಾಣಂಗಿಲ್ಲ. ಆದರೆ ಏನಪ್ಪ ಅಂದರೆ ಕಲ್ಲಾಕಿ ಕಾಣ್ತೈತಿ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಏನು ಮಾಡ್ದ, ಒಬ್ಬ ಸ್ವಾಮಿ ಬರ್ತಾಯಿದ್ದ. ಒಬ್ಬ ಏನು ಮಾಡ್ತಿದ್ದ ಅಂದರೆ, ಒಬ್ಬ ಕಾವಿ ಹಾಕ್ಕೊಂಡು ಈ ಒಂದು ರೇವಣ ಸಿದ್ದನ ಮರಳಿ ಗುಡ್ಡದ ಮೇಲೆ ಪರ್ವ ನಡೀತಿತ್ತು. ಎಲ್ಲ ಜಾತ್ರೆ ಜನ ಸೇರಿದಂಗೆ ಆಗಿದ್ರು. ಹಿಂಗೆ ಸ್ವಾಮಿ ಹಾಸಿ ಹೊಂಟಿದ್ದ. ಯಾವ ಸ್ವಾಮಿ ಹಂಗೆ ಹೊಂಟ ನೋಡಿ, ಕರಿ ಅವನಿಗೂ ಊಟ ಮಾಡ್ಕೊಂಡು ಹೋಗಲಿ ಅಂದ್ರೆ ಅವನಿಗೆ ಕರೆದ್ರು. ಬಂದ, ಊಟ ಮಾಡಪ್ಪ, ಗುದಿ ಹುಗ್ಗಿ, ಮುಳಗಾಯಿ ಪಲ್ಯ ಐತಿ, ಕೋಸಂಬರಿ ಐತಿ, ಒಳ್ಳೆ ಅನ್ನ ಸಾಂಬಾರು ಐತಿ, ಊಟ ಮಾಡಿ ಹೊಟ್ಟೆ ತುಂಬ ಹೋಗಪ್ಪ ಸ್ವಾಮಿ ಅಂದರು. ನೋಡ್ರಿ, ನನಗೆ ಊಟ ಹಾಕ್ಬೇಕಾದ್ರೆ ಎಷ್ಟು ಜನ ಅದಾರೆ, ಎಷ್ಟು ಜನ ಊಟ ಮಾಡ್ತಾರೆ, ಅಷ್ಟು ಊಟ ನನಗೆ ಒಬ್ಬನಿಗೆ ಬೇಕು ಅಂತಾರೆ. ಉಣ್ಣ ಇದು ರೇವಣ ಸಿದ್ದನ ಬೆಟ್ಟ ಅಂತನವ. ಅದಾಗಲಿ ಆಯಿತು ಅಂತ ಕುಂತ ಬಾಂಡ್ಲಾಗಿಂದ ತೊಂಬಂದು ಗೋಧಿಗೆ ಮುಳಗಾಯಿ ಪಲ್ಯ ಕೋಸಂಬರಿ ಹಾಕಿ ಕಲಿಸ್ಕೊಂಡು ಗಬ ನುಂಗ್ತಾನೆ. ಹೆಂಗೆ ನುಂಗ್ತಾನೆ, ಹಂಗಂಗೆ ಅವನು ಹೊಟ್ಟೆ ಉಬ್ಬಾಗದ್ದು ಬಿಡ್ತೈತಿ. ಎಲ್ಲರೂ ಅವ್ನು ತಿನ್ನೋದನ್ನ ನೋಡ್ತಿರ್ತಾರೆ ಜನ. ಅವ್ರು ಉಣ್ತಾ ಇಲ್ಲ, ಯಾಕಂದ್ರೆ ಹೆಂಗೆ ತಿಂತಾನಲ್ಲಿ ಅಂತ ಬರೀ ಅವನ್ನ ನೋಡ್ತಿರ್ತಾರೆ. ಕೊನೆಗೆ ಅದು ಹೊಟ್ಟೆ ಉಬ್ಬು ಪಟ್ಟನ ಹೊಡೆದ್ಬಿಡ್ತೈತಿ. ಆ ಹೊಟ್ಟೆ ಹೊಲಸು ಎಲ್ಲರ ಮೈ ಮೇಲೆ ಬಿದ್ದು ಬಿಡ್ತೈತಿ. ಥೂ ಅನ್ಕೋತ ಮೂಗು ಮುಚ್ಕೋತಾರೆ. ಎಲ್ಲರಿಗೆ ಎದ್ದು ಬಿದ್ದು ಓಡಾಕತ್ತಿ ಬಿಡ್ತಾರೆ. ಓಡಾಕೋದ್ರಲ್ಲಿ ಓಡಾಡ ಎಂಥ ಸ್ವಾಮಿ ತೊಗೊಂಬಂದು ಎಂಥ ಜಾಗದಾಗ ಎಂಥಲ್ಲಿ ಕುಂದ್ರಿಸಿ ಉಣಿಸಿಂತ ಹೊಲಸು ಮಾಡಿಬಿಟ್ನಲ್ಲ. ಈ ಹೊಲಸನ್ನ ಹೆಂಗೆ ನಾನು ಇದು ಅಂತ ಅವನು ಮೂಗು ಮುಚ್ಕೊಂಡು ಅವ್ರನ್ನೆಲ್ಲರನ್ನೂ ಆ ಕಡೆ ತಳ್ಳಿ ಬಂದು ಇವ್ನು ನೋಡ್ತಾನೆ. ಇವನು ಅಷ್ಟೊತ್ತಿಗೆ ಮಾಯ ಆಗೋಗ್ಬಿಟ್ಟಿರ್ತಾನೆ. ಯಾರು ಹೊಟ್ಟೆ ಹೊಡೆದೋಗಿರ್ತೈತಿಲ್ಲ, ಕಾಣದಂಗೆ ಆಗಿಬಿಟ್ಟಿರ್ತಾನೆ. ಅವಾಗ ಎಲ್ಲರೂ ಹೋದ್ರೆ ಎಲ್ಲ ತಡಿ ನೋಡಿ ಎಂಥ ಕೆಲಸ ಆಗ್ಬಿಡ್ತಲ್ಲ ನಾನೇ ಬಾರ್ದಾಗ. ಬಂದು ಭಕ್ತರು ಎಲ್ಲರೂ ಆ ಹೊಲಸು ನೋಡಿ ಎದ್ದು ಬಿದ್ದು ಓಡಿ ಹೋಗ್ಬಿಟ್ರು. ಈ ಸುಳೆ ಮಗು ಅನ್ನ ಹಾಕನಂದ್ರೆ ತಿಂದ್ವನ ಅನ್ನನ ಹೊಲಸು ಮಾಡಿ ಎಲ್ಲರ ಮೇಲೆ ಚಲಿಬಿಟ್ನಲ್ಲ ಹೊಲಸನ್ನ ಅಂತಂದು ಇವನು ಬಂದು ಅಲ್ಲೊಂದು 4-5 ಮಂದಿ ಕರೆದು ಬರೀಪ್ಪ ಇದು ಕ್ಲೀನ್ ಮಾಡೋಣ ಅಂದಂತ. ಅವಾಗ ಅವರು ಕಣ್ಣಿಗೆ ನೋಡ್ತಾರ, ಬರೀ ಬಂಗಾರ ಗಟ್ಟಿನ ಕಾಣೋದಂತ, ಎಲ್ಲೆಲ್ಲಿ ಬಿದ್ದೈತೆ ಎಲ್ಲೆಲ್ಲಿ ಅವ್ರ ಕಣ್ಣಿಗೆ. ಅವಾಗ ಇವನ ಕಣ್ಣಿಗೆ ಮಾತ್ರ ಹೊಲಸು ಕಾಣೋದಂತ. ಅವ್ರ ಕಣ್ಣಿಗೆ ಮಾತ್ರ ಬಂಗಾರ ಗಟ್ಟಿ. ಆದ್ರೆ ಇವ ಏನು ಕರ್ದನಲ್ಲ, ಇದನ್ನ ಹೊಲಸನ್ನ ಕ್ಲೀನ್ ಮಾಡಿ ಬರ್ರಿ ಅಂತ ಕರ್ದನಲ್ಲ, ಅವನ ಕಣ್ಣಿಗೆ ಮಾತ್ರ ಅದು ಹೊಲಸು. ಯಾಕಂದ್ರೆ ಅವನಿಗೆ ಹೊಲದು ಬಂದಿತ್ತದ. ಹೌದು, ಅವನು ಮಂತ್ಯಾನ ಎತ್ತಿಡ್ಯಾಕ ಅವನು ಉಂಡು ಹೋಗಿದ್ದು ಅದನ್ನೆಲ್ಲ ಅವನಿಗೆ ಕೊಟ್ಟು ಹೋಗೋಣಂತಂದು ಅವನಿಗೆ ಅದನ್ನ ಅವನ ಶಕ್ತಿ ತುಂಬೋಣಂತ ಹೋದ. ಆದ್ರೆ ಅವನ ಕಣ್ಣಿಗೆ ಹೊಲಸಾತು, ಅಲ್ಲಿ ಜನರ ಕಣ್ಣಿಗೂ ಹೊಲಸಾತು. ಅದನ್ನೇನು ಸ್ವಚ್ಛತೆ ಮಾಡಕ್ಕೆ ಕರ್ಕೊಂಬಂದಿದ್ರಲ್ಲ ದಲಿತರನ್ನ, ಅವರು ಕ್ಲೀನ್ ಮಾಡೋದಕ್ಕೆ ಬಂದರೆ ಇದು ಹೊಲಸು ಅಂತ ತೋರಿಸ್ತಾನಲ್ಲ, ಅದು ಬಂಗಾರ ಗಟ್ಟಿನ. ಇವನ ಕಣ್ಣಿಗೆ ಮಾತ್ರ ಹೊಲಸು, ಅವನ ಕಣ್ಣಿಗೆ ಮಾತ್ರ ಬಂಗಾರ ಗಟ್ಟಿ. ಇಂಥ ಒಂದು ಶಕ್ತಿ ಈ ದೇಶದಲ್ಲಿ ಐತಿ. ಇಲ್ಲ ಅಂದರೆ ಈ ವಿಜ್ಞಾನಿಗಳು ನಾವೆಲ್ಲ ಅಂತರ್ಲಿ ಹಾರೋದು, ನೀರಿನಲ್ಲೇ ಈಸಾಡೋದು, ಆ ಹಡಗದಾಗನ ಹೋಗೋದು, ಇವೆಲ್ಲ ನಮ್ಮ ತಂತ್ರಜ್ಞಾನಗಳ ಬಗ್ಗೆ ನಾವೆಲ್ಲ ತಿಳ್ಕೊಬೇಕಾದ್ರೆ ಪವಾಡನೂ ನಾವು ತಿಳ್ಕೊಬೇಕು. ನಿಧಿ ಎಲ್ಲರ ಕಣ್ಣಿಗೆ ಕಾಣಂಗಿಲ್ಲ. ಈ ಸಿಗ್ಲಿ ಬಸ್ಸ ಹೋಗ್ಕನ ಒಂದೊಂದು ಮನೆಗೆ ಹೋದ್ನಿ ಅಂದ್ರೆ ನನ್ನ ಕಣ್ಣಿಗೆ ಅದರಲ್ಲಿ ಐತಿ ಅಂದ್ರೆ ಮಾತ್ರ ಕಾಯಿ ಇಡ್ತೀನಿ, ಇಲ್ಲಾಂದ್ರೆ ಕಾಯಿ ಇಡಂಗಿಲ್ಲ. ಅದನ್ನು ಗೆಲ್ತೇನೆ ಅಂದ್ರೆ ಮಾತ್ರ ಮುಟ್ತೀನಿ, ಇಲ್ಲಾಂದ್ರೆ ಮುಟ್ಟಂಗಿಲ್ಲ. ನಾ ಇನ್ನೊಬ್ಬನ ಕರ್ಕೊಂಡು ಅಪರಾಧಿ ಆಗಿಲ್ಲ, ಇನ್ನೊಬ್ಬ ಇಂಥವ್ರು ಕೊಟ್ಟೇನೆ ಅಂತ ತೋರಿಸಿ ಅವ್ರ ಮನೆ ಮುರಿದಿಲ್ಲ. ಇಷ್ಟೇ ನಂದು ಜೀವನ. ಅದನ್ನ ಎಲ್ಲಿಟ್ಟು, ಏನು ಮಾಡಿದಿ, ಏನು ಕೊಟ್ಟು, ಯಾರಿಗೆ ಬಿಟ್ಟು ಅನ್ನೋಂಥ ವಿಚಾರನೂ ನನಗೆ ಕೇಳಬೇಡಿ. ಒಟ್ಟು ಪೊಲೀಸ್ ಲಿಸ್ಟ್ನಲ್ಲಿ 80 kg ಬಂಗಾರ ಕಳ್ಳ ನಾನು. ಆದರೂ ಇವತ್ತಿಗೆ ಸಿಗ್ಲಿ ಬಸ್ಸ ಒಂದು ಬ್ಯಾಂಕ್ನಾಗ ₹1 ಇಟ್ಟಿಲ್ಲ, ₹1 ತಕ್ಕೊಂಡಿಲ್ಲ.
ಆದ್ರೆ ಪಾಸ್ಬುಕ್ ಐತೆ ಅಷ್ಟೇ. ಆಮೇಲೆಗೆ ಒಂದು ಸೈಡ್ ತೊಗೊಂಡಿಲ್ಲ ನನ್ನ ಹೆಸರಲ್ಲಿ, ಒಂದು ಬೈಕ್ ಹತ್ತಿಲ್ಲ ನನ್ನ ಹೆಸರಲ್ಲಿ, ಒಂದು ಚೈನಾ ಹಾಕ್ಕೊಂಡು ಮೆರೆದಿಲ್ಲ. ಆದರೂ 33 ವರ್ಷ ಅಂತರ್ ಜಿಲ್ಲಾ ಕುಖ್ಯಾತ ಕಳ್ಳ ಅಂತಂದು 80 kg ಬಂಗಾರ ಕಳ್ಳ ಅಂತಂದು ಹೆಸರು ಪಡೆದ್ರು. ನನಗೆ ಬಂಗಾರಕ್ಕಿಂತ ದೊಡ್ಡ ಆಸ್ತಿ ಯಾವುದಪ್ಪ ಅಂದರೆ, ನಾನು ಸತ್ಯ ಹೇಳ್ತೀನಿ. ಇವತ್ತು ನಾನು ಆ ಬಂಗಾರ ಹೆಂಡತಿ ಮಕ್ಕಳು ಇಟ್ಕೊಂಡಿದ್ರೆ ಇವತ್ತು ನಿಮ್ಮೆಲ್ಲರ ಪ್ರೀತಿ ಗಳಿಸೋಕ್ಕಾಗ್ತಿದ್ದಿಲ್ಲ, ನಿಮ್ಮ ಮುಂದೆ ಬಂದು ನಾನು ಈ ರೀತಿ ಸತ್ಯ ಹೇಳೋಕ್ಕಾಗ್ತಿದ್ದಿಲ್ಲ. ಯಾಕಂದರೆ ಅದು ಬಂಗಾರ ದುಡ್ಡು ಹೆಂಡತಿ ಮಕ್ಕಳನ್ನ ಅಂತೇಳಿ ಇದ್ದಾಗ ತಂದೆ ತಾಯಿ ಮಣ್ಣು ಮಾಡೋಕ್ಕಾಗಲಿಲ್ಲ, ತಂದೆ ಮಣ್ಣು ಮಾಡೋಕ್ಕಾಗಲಿಲ್ಲ, ಅಕ್ಕಾರ ಅಣ್ಣಾರು ಪ್ರೀತಿ ನೋಡೋಕ್ಕಾಗಲಿಲ್ಲ, ಮದುವೆ ನೋಡೋಕ್ಕಾಗಲಿಲ್ಲ, ನಮ್ಮ ಮನೆ ದೇವ್ರು ನೋಡಲಿಲ್ಲ, ನನ್ನ ಗ್ರಾಮ ನೋಡೋಕ್ಕಾಗಲಿಲ್ಲ. ಹಿಂಗೆ ನನ್ನ ಜೀವನ ಹಿಂಗೆ ಆತಲ್ಲ ಅಂತಂದು ತಿಳ್ಕೊಂಡು ಇದು ಬೇಡ ಅಂತಂದು ಹಂಗೆ ಹಂಚ್ಕೊಂತ ಖಾಲಿ ಮಾಡಿ ಇವತ್ತು ಖಾಲಿ ಡಬ್ಬ ಅಂತಂದು ಹೆಸರು ಪಡ್ಕೊಂಡು ಈ ಸಿಗ್ಲಿ ಬಸ್ಸ ಇವತ್ತು ಒಳ್ಳೆ ಮಾರ್ಗದಲ್ಲಿ ನಡೀತಾನ, ಸತ್ಯನೇ ಹೇಳ್ತಾನ. ನಾನು ಏನೇ ಮಾಡಲಿ ಸತ್ಯ ಹೇಳ್ತೀನಿ. ನಾನಂತೂ ಕಳ್ಳತನ ಅಂತೂ ನಾ ಮಾಡಿಲ್ಲ. 16 ವರ್ಷ ಆಯ್ತು ಇವತ್ತಿಗೆ ಸಿಗ್ಲಿ ಬಸ್ಸಿನ ಮನೆ ಮೆಟ್ಟು ಹತ್ತಿಲ್ಲ, ಸಿಗ್ಲಿ ಬಸ್ಸಿನ ಮೇಲೆ ಒಂದು ವ್ಯಾಪಾರ ಹಾಕಿಲ್ಲ. ಅದಕ್ಕೆ ನನಗಿದ್ದಂಥ ಕೊಟ್ಟಂಥ ಸ್ವತಂತ್ರನ ನಾನು ಗೌರವದಿಂದ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಹೊರತು ನಾನು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಏನಂತಿದೆ ಇವತ್ತು ಮುತಾಲಿಕ್ ಆಗಿರಲಿ, ಪ್ರಮೋದ್ ಯಾರು ಪುನೀತ್ ಕೆರಳೆ ಆಗಿರಲಿ, ಇಂಥ ನನ್ನ ಮಕ್ಕಳು ಒಂದು ಊರಾಗ ಬರಲಿ, ಯತ್ನಾಳ್ ಅಂತವ್ರು ಒಂದು ಊರು ಜಿಲ್ಲಾಕ್ಕೆ ಬರಲಿ, ಅಲ್ಲೆಲ್ಲ ಪೊಲೀಸ್ನವ್ರು ಎಚ್ಚೆತ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಇಲ್ಲಾಂದ್ರೆ ಒದ್ದು ಓಡಿಸ್ಬಿಡ್ತಾರೆ. ಆದರೆ ಈ ಸಿಗ್ಲಿ ಬಸ್ಸನಿಗೆ ಇವತ್ತು ಕರ್ನಾಟಕ ಮೂಲೆನೂ ಸುತ್ತಿದೆ ಒಂಟಿಯಾಗಿ. ಹಂಗೆ ನನ್ನಂಗೆ ತಿರುಗಾಡನ್ನು ಒಂಟಿಯಾಗಿ ಈ ನನ್ನ ಮಕ್ಕಳು ಉಳಿತಾರೆ. ನಾನು ನೋಡೋಣ ನನ್ನಂಗೆ ಅಡ್ಡಾಡನ್ನ ಕರ್ನಾಟಕ ತುಂಬನ ಅಡ್ಡಾಡಿ ನನ್ನಂಗೆ ನಾವು ಮಾತಾಡಿ ಈ ಥರ ಬದುಕು ಅನ್ನೋ ಅವ್ರಿಗೆ ಮೆಟ್ರ್ ಐತ್ರೆ. ಸುಮ್ಮನೆ ಜನ ಐತಿ, ಬಲ ಐತಿ, ನಮ್ಗೆ ಸಪೋರ್ಟ್ ಅದಾರ. ಲೇ ನನ್ನ ಮಕ್ಕಳ ಅವೆಲ್ಲ ಬಿಡ್ರಿ, ದೇಶ ಕಟ್ರಿ, ಒಳ್ಳೆ ಮಾರ್ಗ ಹೇಳ್ರಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ಸ್ವಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ರಿ. ನೀನೇ ನೋಡಿಲ್ಲ, ಈಗ ಹೇಳ್ತೀನಿ, ಬ್ರಾಹ್ಮಣ ಜನವಾರ ಹಾಕ್ಕೊಂಡು ಹುಟ್ಟಿಲ್ಲ, ಲಿಂಗಾಯತ ಲಿಂಗ ಹಿಡ್ಕೊಂಡು ಹುಟ್ಟಿಲ್ಲ, ಇಸ್ಲಾಂ ಮುಲ್ಲಾ ಮುಂಜಿ ಮಾಡಿಸ್ಕೊಂಡು ಏನು ಹುಟ್ಟಿಲ್ಲ. ನಾವೆಲ್ಲ ಹುಟ್ಟಿದ ಮೇಲೇನ ತಾನೇ ಇವೆಲ್ಲ ಧರ್ಮ ಜಾತಿ ಮೇಲು ಕೀಳು ಇವೆಲ್ಲ ಮಾಡ್ಕೊಂಡಿದ್ದು. ನಿಮ್ಮ ಜಾಗದಾಗ ಇದ್ದುಕೊಂಡು ನೀವು ಮಡಿ ಮಾಡ್ಕೊಂಡು ಇರ್ರಿ. ತಿನ್ನೋ ಜಾತಿನೇ ಐತಿ, ತಿನ್ನೋ ಜಾತಿನೇ ಐತಿ. ನೀವೆಲ್ಲ ಜಂಗಳದನ ಥರ ಬದುಕು ಮಾಡ್ಕೊಂಡು ಇವತ್ತು ಎಲ್ಲ ಗೊಬ್ಬ ಬೆಬಿಸಿ ಇವತ್ತು ನಮಗೆ ಬುದ್ಧಿ ಹೇಳ್ತೀರ. ಬುದ್ಧಿ ಕಲಿಬೇಕಾದವ್ರಿಗೆ ಬುದ್ಧಿ ಕಲಿಸ್ರಿ. ಎಲ್ರಿಗೂ ಬುದ್ಧಿ ಕಲ್ಸಕ್ಕೆ ಹೋಗ್ಬೇಡ. ಪುನೀತ್ ಕೆರಳಿ ತಿನ್ನವನು ಕಟಗಲ್ಲ, ಕಡೆಯವನು ಕಟಗಲ್ಲ, ಏನು ಮಾಡ್ತಾನೆ ನೋಡು ಅವನೇ ನಿಜವಾದ ಕಟಗ. ಇದನ್ನ ಅರ್ಥ ಮಾಡಿಕೊಳ್ಳ ಮೊದಲು. ಗೋರಕ್ಷಕ ಅಂತ, ಗೋ ಭಕ್ಷಕ ಏನ ಮಗ ಅಂತೀನಿ ನಾನು. ಬಿಡಿ ಸಾಕು.